ಶ್ರೀ ಗುರು ಬಸವಲಿಂಗಾಯ ನಮಃ. ಮನುಜರಲ್ಲಿ ಮೇಲು ಕೀಳು ಎಂಬುದೇಕೋ, ನಾವೆಲ್ಲರೂ ಒಂದಾಗಿ ಬಾಳಬೇಕು. ಮನುಜರಲ್ಲಿ ಮೇಲು ಕೀಳು ಎಂಬುದೇಕೋ, ನಾವೆಲ್ಲರೂ ಒಂದಾಗಿ ಬಾಳಬೇಕು. ಬಸವಣ್ಣನ ಆಶಯಗಳ ಅರಿಯಬೇಕು, ಬಸವಣ್ಣನ ಆಶಯಗಳ ಅರಿಯಬೇಕು. ಶರಣರ ಮಾರ್ಗದಲ್ಲಿ ನಡೆಯಬೇಕು. ಪರಶಿವನ ಮಕ್ಕಳು ನಾವುಗಳೆಲ್ಲ, ನಾನು ನೀನು ಅವನು ಇಲ್ಲಿ ಬೇರೆ ಅಲ್ಲ. ಪರಶಿವನ ಮಕ್ಕಳು ನಾವುಗಳೆಲ್ಲ, ನಾನು ನೀನು ಅವನು ಇಲ್ಲಿ ಬೇರೆ ಅಲ್ಲ. ಬಸವ ತತ್ವವೇ ನಮಗೆ ದಾರಿದೀಪ, ಆ ದೀಪವೇ ಈ ಜಗದ ಸೂರ್ಯರೂಪ. ಮನುಜರಲ್ಲಿ ಮೇಲು ಕೀಳು ಎಂಬುದೇಕೋ, ನಾವೆಲ್ಲರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಶರಣರು ನಿರೂಪಿಸಿದಂತಹ ಭಕ್ತಿ ಮಾರ್ಗವನ್ನು ನೋಡ್ತಾ ಇದ್ವಿ. ಶ್ರದ್ಧೆ ಅನ್ನುವಂತಹದ್ದು ಅದು ಅರಿವಿನಿಂದ ಬರಬೇಕು. ಸುಮ್ಮನೆ ಏನೋ ಸಾಂಪ್ರದಾಯಿಕವಾಗಿ ಬರ್ತಾ ಇದೆ ಅಂತಂದ್ರೆ ಶ್ರದ್ಧೆ ಅದು ಗಟ್ಟಿಯಾಗಿ ಉಳಿಯೋದಿಲ್ಲ. ಅದು ಒಬ್ಬರನ್ನ ನೋಡಿ ಒಬ್ಬರು ಮಾಡೋದು ಅಂತಾರೆ ಶರಣರು. ಸುಮ್ಮನೆ ಹಾಗೆ ಈ ಗುಡಿ ಸುತ್ತ ಹಾಕೋದು, ಆಮೇಲೆ ಕಂಡ ಏನು ಕಲ್ಲು ಮೂರ್ತಿ ಏನಿರ್ತಾವ ಒಟ್ಟು ಕೆಲವರು ನೋಡ್ಬೇಕು ನಮಸ್ಕಾರ ಮಾಡೋದು. ಒಂದು ಅರ್ಶಿನ ಕುಂಕುಮ ಬಳದಂತಹ ಒಂದು ಕಲ್ಲಿದ್ರೆ ಬಸ್ಸಲ್ಲಿ ಹೋಗ್ತಾ ಇದ್ರು ಅವರು, ಆ ಬಸ್ಸಲ್ಲಿ ಕಿಟಕಿ ತೆಗೆದ್ಬಿಟ್ಟು ನಮಸ್ಕಾರ ಮಾಡ್ತಿರ್ತಾವ. ನೋಡಿದೀರ ನೀವ್ಯಾರಾದ್ರು? ನೋಡಿದೀರ? ಕಿಟಕಿ ತೆಗೆದು ಆ ಕಲ್ಲಿಗೆ ನಮಸ್ಕಾರ ಮಾಡ್ತಿರ್ತಾರ. ಅದೇ ಮನೆಯಲ್ಲಿ ವಯಸ್ಸಾದಂತಹ ತಾಯಿ ತಂದೆಗಳಿದ್ರೆ, ಅಜ್ಜ ಅಜ್ಜಿ ಇದ್ರೆ, ಅಥವಾ ಸ್ವತಃ ತನ್ನ ಹೆಂಡತಿ ಅಥವಾ ಅಣ್ಣ ಅಂಥವ್ರಿಗೆ ಗೌರವಿಸೋದು ಕಷ್ಟ. ಅಂಥದ್ರಲ್ಲಿ ಕಲ್ಲು ಕಂಡ ಕೂಡಲೇ ಅದು ದೇವರು, ಅದು ನನಗೇನೋ ಒಳ್ಳೇದು ಮಾಡುತ್ತೆ ಅಂತ ಹೇಳ್ತಿರ್ತಾರೆ, ನಮಸ್ಕಾರ ಮಾಡ್ತಿರ್ತಾರೆ. ಇದರಿಂದ ಪ್ರಯೋಜನ ಇಲ್ಲ, ಅವನಿಗೂ ಪ್ರಯೋಜನ ಇಲ್ಲ, ಆ ನಮಸ್ಕಾರ ಮಾಡಿದ ಕಲ್ಲಿಗೂ ಪ್ರಯೋಜನ ಇಲ್ಲ. ಅದಕ್ಕಂತೂ ಏನು ಅರಿವೇ ಇಲ್ಲ. ಯಾವ ಕುರುಹುಗಳಿಗೂ ಅರಿವಿಲ್ಲ ಹಂಗ್ ನೋಡ್ತಾ ಹೋದ್ರೆ. ಎಲ್ಲವೂ ಮನುಷ್ಯ ಮಾಡಿಕೊಂಡಿದ್ದಂತ. ಆದ್ರೆ ಆ ಕುರುಹಿನ ಹಿಂದೆ ಇರುವ ಅರಿವಿನ ಮಹತ್ವ ಮತ್ತು ಉದ್ದೇಶ ನಮಗೆ ಅರ್ಥ ಆಗ್ಬೇಕು, ಚೆನ್ನಾಗಿರ್ಬೇಕು. ಈಗೇನು ಈಗ ಮೊನ್ನೆ ಎಲ್ಲ ಗಣಪತಿ ಇಟ್ರು, ಗದ್ದಲ ಮಾಡಿದ್ರು, ಏನು ಆಕಾಶವಾಣಿಲಿ ಬಂತದು, ರೇಡಿಯೋದಲ್ಲಿ, ನ್ಯೂಸಲ್ಲಿ ಮಹಾರಾಷ್ಟ್ರದ 10 ದಿವಸದ ಗಣಪತಿ ಬಂತು. ಈಗ ದೇವಿದು ಶುರು ಆಗುತ್ತೆ. ಈಗ 9 ದಿನಗಳು 10 ದಿನಗಳು ಏನ್ ಮೆರೆಸ್ತಾರೆ. ಮೈಸೂರಿನಲ್ಲಿ ನಾಡ ಹಬ್ಬ ಮಾಡಿ ದಸರಾ ಮಾಡಿ ಕೋಟಿಗಟ್ಟಲೆ ಬಿಡುಗಡೆ ಮಾಡ್ತಾರೆ. ಏನ್ ಮಾಡಿದ್ದೇನೆ ಆ ರೂಪದಲ್ಲಿ ಸ್ವಲ್ಪ ಕಲೆ, ವಿಜ್ಞಾನ, ಸಂಗೀತ ಅದಕ್ಕೆಲ್ಲ ಪ್ರೋತ್ಸಾಹ ಬರುತ್ತೆ ಅನ್ನೋದನ್ನ ಬಿಟ್ರೆ, ಆ ದೇವರ ಹಿನ್ನೆಲೆ ಹುಡುಕಾಡಿದ್ರೆ ಚಾಮುಂಡೇಶ್ವರಿ ಏನಾದ್ರ ಹಿನ್ನೆಲೆ, ಅದ್ರ ಹಿಂದೆ ಏನೂ ಇಲ್ಲ. ಅದ್ರ ಕಥೆ ನೋಡ್ಕೊಂಡ್ಬಿಟ್ರೆ, ಆ ಚಾಮುಂಡೇಶ್ವರಿ ಕಥೆ ಓದ್ಕೊಂಡ್ರೆ ಅದು ಯಾರಿಗ್ ಭಕ್ತಿ ಬರ್ಬೇಕಂದ್ರೆ ಮೂಢ ಭಕ್ತಿ ಮಾತ್ರ ಬರ್ಬೇಕು. ಇಲ್ಲದೆ ಹೋದ್ರೆ
ವಿಚಾರ ಮಾಡಿ ನೋಡಿದ್ದೆ ಆದ್ರೆ ಅಲ್ಲಿ ಭಕ್ತಿನೂ ಬರಲ್ಲ, ಅಂತ ಇತಿಹಾಸ. ಅದಕ್ಕೆ ದೇವತಾ ಮೂರ್ತಿ, ಗಾಂಧಿ ಮೂರ್ತಿ ಇದೆ ಅಂತ ಇಟ್ಕೊಳ್ಳಿ. ಗಾಂಧಿ ಮೂರ್ತಿ ಹಿಂದೆ ಬಹಳ ದೊಡ್ಡ ಕಥೆ ಇದೆ. ಗಾಂಧೀಜಿ ಮನುಷ್ಯರು ಅಂತ ಗಣಿಸಿದ್ದಾರೆ. ಚಾಮುಂಡೇಶ್ವರಿನು ಯಾವಾಗ್ಲೂ ಒಬ್ಳು ಮನುಷ್ಯಳೆ, ಎಲ್ಲಮ್ಮನು ಯಾವಾಗ್ಲೂ ಒಬ್ಳು ಮನುಷ್ಯಳೆ. ಆದ್ರೆ ಅವ್ರನ್ನ ದೇವತೆಗಳು ಮಾಡಿಟ್ರು. ಅದೇ ಗಾಂಧೀಜಿ, ಅಂಬೇಡ್ಕರ್, ಬಸವಣ್ಣ, ಬುದ್ಧ, ಇವರೆಲ್ಲ ಮನುಷ್ಯರೇ. ಆದ್ರೆ ಮನುಷ್ಯ ರೂಪದಲ್ಲಿರ್ತಕ್ಕಂಥ ದೇವರುಗಳು ಇವರು ನಿಜವಾಗಿ. ಯಾಕೆ ಅಂದ್ರೆ ತಮ್ಮ ಸುಖವನ್ನ, ತಮ್ಮ ಭೋಗವನ್ನ ಕಡೆಗಣಿಸಿ ಜಗತ್ತಿಗೆ ಹಿತ ಆಗಲಿ, ದೇಶಕ್ಕೆ ಒಳ್ಳೇದಾಗ್ಲಿ, ನಾನ್ ಸತ್ರೂ ಪರವಾಗಿಲ್ಲ, ದೇಶ ಬದುಕಬೇಕು, ನನ್ನ ಜನರಿಗೆ ಸ್ವಾತಂತ್ರ್ಯ ಸಿಗ್ಬೇಕು, ಅವರು ಸ್ವಚ್ಛತೆಯಿಂದ ಬದುಕಬೇಕು, ಅವರು ಕ್ರಿಯಾಶೀಲರಾಗಿ ಬದುಕಬೇಕು. ಇದು ಕಂಡುಕೊಂಡ ಮೌಲ್ಯಗಳಿಗಾಗಿ ಬದುಕದವ್ರು ಇರಲ್ಲ. ಭಾರತ ದೇಶದಲ್ಲಿ ಇದೊಂದು ದುರಂತ ಏನ್ ನಡೀತಪ್ಪ ಅಂದ್ರೆ, ದೇವತೆಗಳ ಹೆಸರಿನಲ್ಲಿ ಏನ್ ಭಕ್ತಿ ಮಾಡ್ತಾರೋ ಅದು ಬೆಳ್ಕೊಂತ 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 ಬರುತ್ತೆ. ಕೆಲವು ಸರಿ ಜಾಸ್ತಿನೂ ಆಗುತ್ತೆ. ಅದೇ ತ್ಯಾಗಿಗಳು, ಯೋಗಿಗಳು, ಅವ್ರ ಹಿಂದೆ ಅವ್ರ ಮೇಲೂ ಭಕ್ತಿ ಬೆಳ್ಕೊಂಡು ಬರುತ್ತೆ. ಆದ್ರೆ ಬರ್ತಾ 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 ಕಡಿಮೆ ಆಗ್ತದೆ, ಇಳಿಯುತ್ತೆ. ಯಾಕೋ ಗೊತ್ತಿಲ್ಲ. ನೀವೆಲ್ಲ ಗುಡ್ಡಕ್ಕೆ ಹೋಗ್ಬಿಟ್ರೆ ಕಾಲಿಡಕ್ ಜಾಗ ಇರಲ್ಲ. ಏನು ಅಲ್ಲಿಯ ಕೊಳೆ, ಅಲ್ಲಿಯ ಏನು ಅಶುಚಿತ್ವ, ಅದನ್ನ ಹೇಳಬಾರ್ದು, ಕಣ್ಣಿಂದ ನೋಡಬಾರ್ದು. ಆದ್ರೆ ಬರೋರು ಎಲ್ಲೆಲ್ಲಿಂದ ಬರ್ತಾರೆ, ಗಾಡಿ ಕಟ್ಕೊಂಡು ಬರ್ತಾರೆ. ಅದೇ ಬುದ್ಧ, ಮಹಾವೀರ, ಬಸವಣ್ಣ ಅವ್ರ ಹೆಸರಲ್ಲಿ ಅವರ ಅನುಯಾಯಿಗಳು ಮಾತ್ರ. ಅಂದ್ರೆ ಅವ್ರಿಗೆ ಜ್ಞಾನ ಇರ್ತದೆ, ಜ್ಞಾನಪೂರ್ವಕವಾಗಿ ಅವ್ರನ್ನ ಪ್ರೀತಿಸ್ತಿರ್ತಾರ. ಈ ಬಸವಣ್ಣವ್ರ ಹೆಸರಲ್ಲಿ ಒಂದು ಜೀವನನೇ ಕಟ್ಕೊಳ್ಳುವಂಥದ್ದು ನಡೀತು. ಈ ಎಲ್ಲಮ್ಮನ ಹೆಸರಲ್ಲೋ, ಭೀಮಮ್ಮನ ಹೆಸರಲ್ಲೋ, ಚಾಮುಂಡೇಶ್ವರಿ ಹೆಸರಲ್ಲೋ ಹೋಗಿ ಯಾರೋ ಆಶ್ರಮ ಮಾಡಿಲ್ಲ. ಉತ್ತರ ಭಾರತದಲ್ಲಿ ಅವು ಸಿಗ್ತಾವ ನಿಮಗೆ, ನಮ್ಮಲ್ಲಿ ಕಡಿಮೆ, ದಕ್ಷಿಣ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಕಡಿಮೆ. ಅದೇ ಬಸವಣ್ಣವ್ರ ಹೆಸರಲ್ಲಿ ಇಂಥ ಆಶ್ರಮಗಳು ಅನೇಕ ಜನ ಕಟ್ಟಿದ್ದಾರೆ. ಒಂದು 7-8 ಆಶ್ರಮಗಳು, 10 ಮಠಗಳೇನಾದ್ರು ಸಿಗ್ತಾವ ನಿಮಗೆ. ಅಂದ್ರೆ ಜೀವನವನ್ನೇ ತತ್ವಕ್ಕಾಗಿ, ಬಸವಣ್ಣನ ವ್ಯಕ್ತಿತ್ವಕ್ಕಾಗಿ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕಾಗಿ ಕೊಡೋದು. ಇದು ಶ್ರದ್ಧೆ. ಬಸವಣ್ಣವ್ರ ಮೇಲೆ ಇರ್ತಕ್ಕಂಥ, ತತ್ವದ ಮೇಲೆ ಇರ್ತಕ್ಕಂಥ ಶ್ರದ್ಧೆ. ದೇವತೆಗಳ ಭಕ್ತಿ ಏನಿದೆಯಲ್ಲ ಅದು ತತ್ವದ ಮೇಲೆ ಬರಲ್ಲ, ಅಲ್ಲಿ ಭೋಗ. ಉದಾಹರಣೆಗೆ ಯಲ್ಲಮ್ಮನ ದೇವಸ್ಥಾನದಲ್ಲಿ ದೇವದಾಸಿ ಬಿಡುವ ಪದ್ಧತಿ ಇತ್ತು. ಸರ್ಕಾರ ಅದನ್ನ ಕಾನೂನು ಮೂಲಕ ಒತ್ತಾಯಪೂರ್ವಕವಾಗಿ ನಿಷೇಧ ಮಾಡುತ್ತೆ. ಚಂದ್ರಗುತ್ತಿ ಜಾತ್ರೆ ಇಂಥವೆಲ್ಲ ಇವು ಸುಲಭವಾಗಿ ಬೆಳ್ಕೊಂಡು ಬಂದ್ಬಿಡ್ತಾವೆ. ಇಲ್ಲಿ ಶ್ರದ್ಧೆ ಬೇಕಾಗಿಲ್ಲ, ಶ್ರದ್ಧೆ ಏನ್ ಬೇಕಾಗಿಲ್ಲ, ಮೂಢ ಭಕ್ತಿ ಅಂತ ಕರೀತಾರೆ ಇದಕ್ಕೆ. ಇದು ಸಾಧ್ಯವಾದಷ್ಟು ಕಡಿಮೆ ಆಗಿ ಶ್ರದ್ಧಾಪೂರ್ವಕವಾದಂತಹ ಭಕ್ತಿ ಇರ್ಬೇಕು. ನಾನ್ ಭಕ್ತಿ ಮಾಡ್ತಾ ಇದ್ದೀನಿ ಅಂದ್ರೆ ಏನ್ ಕಾರಣ? ಈಗ ಬಸವಣ್ಣವ್ರ ತತ್ವಕ್ಕಾಗಿ ನಾನು ಮನೆ ಬಿಟ್ಟು ಬಂದೆ 31-32 ವರ್ಷದಿಂದ. ಏನು ಕಾರಣ? ಅವರು ಕಲ್ಯಾಣ ರಾಜ್ಯವನ್ನ ಕಟ್ಟಿದ್ರು. ಆಮೇಲಿಂದ ತತ್ವ ಮತ್ತು ಅಧಿಕಾರ ಎರಡಕ್ಕೆ ಸಂಘರ್ಷ ಬಂದಾಗ, ಎರಡರ ನಡುವೆ ಹೋರಾಟ ಬಂದಾಗ ಬಸವಣ್ಣವ್ರು ಏನು ಉಳಿಸ್ಕೊಂಡ್ರು? ತತ್ವ ಉಳಿಸ್ಕೊಂಡ್ರು. ಅಧಿಕಾರ ಬಿಟ್ಬಿಟ್ರು. ಅಧಿಕಾರ ಬಿಟ್ಟಿದ್ರಿಂದ ಬಹಳ ದೊಡ್ಡ ಹಾನಿ ಆಯ್ತು. ಜನರು, 1000 ಜನ ಕೊಲೆ ಆದರು. ತಾವು ಕಟ್ಟಿದಂತಹ, ಕಷ್ಟಪಟ್ಟು ಬೆವರು ಸುರಿಸಿ ಹಗಲು ರಾತ್ರಿ ತಪಸ್ ಮಾಡಿ ಕಟ್ಟಿದಂತಹ ಕಲ್ಯಾಣ ಹಾಳಾಯ್ತು. ಸ್ವಲ್ಪ ಮಟ್ಟಿಗೆ ವಚನ ಸಾಹಿತ್ಯನೂ ಸುಟ್ಟೋಯ್ತು. ಏನೆಲ್ಲ ಆದ್ರೂ ಕೂಡ
ಬಸವಣ್ಣವರು ತತ್ವ ಹಿಡಿದ್ರೆ ಹೊರತು ಹೊಡೆದಾಟ ಬಡದಾಟ ಅಧಿಕಾರ ಹಿಡಿಲಿಲ್ಲ. ಇದು ಶ್ರದ್ಧೆ. ಈ ಶ್ರದ್ಧೆ ಅಂದ್ರೆ ಬಸವಣ್ಣವ್ರ ಜೀವನದಿಂದ ಪ್ರೇರಣೆಯಾಗಿ ನಾವೇನು ಜೀವನವನ್ನ ಕಟ್ಕೊಳ್ತೀವಲ್ಲ, ಆರಿಸ್ಕೊಳ್ತೀವಲ್ಲ, ಅದು ಶ್ರದ್ಧೆ. ಅದೇ ನಾವು ಏನು ಎಲ್ಲಮ್ಮನಿಗೋಸ್ಕರ ಬದುಕ್ತೀವಿ, ಕೊಲ್ಲೂರು ಮೂಕಾಂಬಿಕೆಗೋಸ್ಕರ ಬದುಕ್ತೀವಿ ಅಂಥೇಳಿ ಯಾರು ಆಶ್ರಮಗಳನ್ನು ಮಾಡಿಲ್ಲ. ಯಾಕೆಂದ್ರೆ ಪಾಪ ಅವ್ರದ್ದು ಸಂದೇಶ ಇಲ್ಲ. ಅವ್ರ ಜೀವಂತ ವ್ಯಕ್ತಿಗಳು ಅಲ್ಲ. ಕೆಲವು ಸಾರಿ, ಎಷ್ಟೋ ಸಾರಿ ಪುರಾಣಕಾರನ ತಲೆಯಲ್ಲಿ ಅಥವಾ ಯಾರೋ ಒಬ್ಬ ತಪಸ್ ಮಾಡುವಾಗ ಅವನಿಗೆ ಕಾಣಿಸ್ಕೊಂತು ಅಂತ ಹೇಳ್ತಾರೆ. ಕಾಣಿಸ್ಕೊಂತ ಅಥವಾ ಬರದ್ನೋ ಗೊತ್ತಿಲ್ಲ. ಯಾಕಂದ್ರೆ ಕೆಲವು ಸಾರಿ ಎಷ್ಟೋ ಜನ ಸುಳ್ಳಿನ ಆಧಾರದ ಮೇಲೆ ಕಟ್ಬಿಟ್ಟಿದ್ದಾರೆ ದೇವತೆಗಳನ್ನ. ಅದು ಎಂದಿಗೂ ಸಾಧ್ಯ ಇಲ್ಲ. ಗಣಪತಿ ಬಗ್ಗೆ ಬಹಳ ಚರ್ಚೆ ಆಯ್ತು. ಗಣಪತಿ ಪೂಜೆ ಮಾಡ್ಬೇಕಾ ಬೇಡವಾ? ಎಲ್ಲರೂ ಹಾನಿ ಮಾಡ್ತಾರೆ, ಇವರ ಭಾವನೆಗಳಿಗೆ ಹಾನಿ ಮಾಡ್ತಾರೆ ಗುರುಗಳು. ಹೌದು, ಹೇಳುವಾಗ್ಲೂ ಕೂಡ ನಾವು ಗುರುಗಳಾದವರು ಗಮನಿಸ್ಬೇಕು. ಜನರಿಗೆ ತಿಳುವಳಿಕೆ ಕೊಡುವಾಗ, ಈಗ ಒಂದು ಆನೆ ಇದೆ, ಆನೆ ಮದಿಸಿದೆ. ಆನೆ ಮದಿಸಿದಾಗ ಅದ್ರ ನೇರವಾಗಿ ಹೋಗಿ ನಿಂತ್ಕೋಬಾರ್ದು, ಅದ್ರ ಹಿಂದೆ ಮುಂದೆನೂ ಸುಳಿದಾಡಬಾರ್ದು. ಆನೆ ಶಾಂತವಾಗೋವರೆಗೂ ಸುಮ್ಮನೆ ಮೌನವಾಗಿರ್ಬೇಕು ನಾವು. ಯಾವಾಗ ಆನೆ ಪಳಗಿಸ್ಬೇಕು? ಮದ ಇಳಿದ ಮೇಲೆ. ಮದಿಸಿದಾಗ ಪಳಗ್ಸಕ್ ಹೋಗಬಾರ್ದು. ಹಂಗೆ ದೇವತೆಗಳ ವಿಷಯ ಗದ್ದಲ ಜೋರಿದ್ದಾಗ ನಾವು ಹೆದರಾಕೋಬಾರ್ದು. ಹೆದರಾಕೊಂಡಾಗ ಆನೆ ಹೆಂಗೆ ದಾಳಿ ಮಾಡಿ ಕೊಂದೇ ಬಿಡ್ಬೋದು, ತುಳಿದು ಹಾಕ್ಬಿಡ್ಬೋದು. ಒಬ್ಬ ವ್ಯಕ್ತಿನಲ್ಲ, ಇಡೀ ವ್ಯವಸ್ಥೆನೇ ತುಳಿದು ಹಾಕ್ಬೋದು. ಹಾಗೆ ದೇವತೆಗಳ ಪೂಜಕರು ಬಹಳ ಜಾಸ್ತಿ ಇದ್ದಾಗ ಬಸವಣ್ಣವ್ರಿಗೂ ಕೂಡ ಹಲ್ಲೆ ಮಾಡಕ್ ಹೋದ್ರು. ಸ್ಥಾವರಲಿಂಗ ಅಂದ್ರೆ ಬಡವರಿಗೆ ನಾನು ಒಳಗಡೆ ಬಿಡ್ತೀನಿ, ನಾನು ಪೂಜಾರಿ ಇದ್ದೀನಿ ಅಂದಾಗ ಕಪ್ಪಡಿ ಸಂಗಮದಲ್ಲಿ ಬಸವಣ್ಣವ್ರ ಮೇಲೂ ಹಲ್ಲೆ ಮಾಡಕ್ ಹೋದ್ರು. ಆವಾಗ ಪರಮಾತ್ಮನ ಅಶರೀರವಾಣಿ ಆಯ್ತು ಅಂತ ಹೇಳ್ತಾರೆ. ಇಲ್ಲ, ಗುರುಗಳು ಬಂದು ಹೇಳಿರ್ಬೇಕು, ಬಸವಣ್ಣ ಮಾಡೋದು ಸರಿ, ಅವನ ವಿಚಾರಣೆ ಸರಿ ಇದೆ ಅಂತ ಹೇಳಿರ್ಬೇಕು. ಆವಾಗ ಬಸವಣ್ಣವ್ರಿಗೆ ಮಹತ್ವ ಬಂತು. ಜೊತೆಗೆ ಬಸವಣ್ಣವರು ಶಕ್ತಿ ಸಂಪನ್ನರಾಗಿದ್ರು. ಸಮಾಜವನ್ನ ತಿದ್ದುವಾಗ, ಸಮಾಜ ಅನ್ನುವಂಥದ್ದು ಕೆಲವು ಸಾರಿ ಮದಿಸಿದ ಆನೆ ರೀತಿ ಕೆಲಸ ಮಾಡುತ್ತೆ. ಆವಾಗ ನಾವು ಶಕ್ತಿ ಸಂಪನ್ನರಾಗಬೇಕು. ಶಕ್ತಿ ಸಂಪನ್ನರಾಗದೆ ಹೋದ್ರೆ ನಾವು ಎದುರಾಕೊಳ್ಳೋ ಅಗತ್ಯ ಇಲ್ಲ, ಮಾತಾಡಬಾರ್ದು. ಅವಾಗ ಬದಲಾವಣೆ ಆಗಲ್ಲ ಅಂತ ಗೊತ್ತಾದಾಗ ಮಾತಾಡಬಾರ್ದು. ಬದಲಾವಣೆ ಆಗೋರಿಗೆ ಮಾತ್ರ ನಾವು ತತ್ವವನ್ನು ತಿಳಿಸ್ಬೇಕು. ಈಗ ನಾನು ಶ್ರದ್ಧಾ ಭಕ್ತಿ ಬಗ್ಗೆ ಹೇಳಿದೆ, ಎಲ್ಲಮ್ಮನ ಬಗ್ಗೆ ಹೇಳಿದೆ. ಇಲ್ಲಿ ಕೂತಿರೋರು ಅಥವಾ ಈಗ ನಮ್ಮ ಯೂಟ್ಯೂಬ್ ನೋಡೋರು, ಇವ್ರಿಗೆಲ್ಲ ವಿಚಾರ ಇರ್ತದೆ. ಹೌದು, ಇವ್ರು ಹೇಳೋ ಸತ್ಯ ಅಂತ ಗೊತ್ತಾಗ್ತದೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲಮ್ಮನ ಗುಡ್ದಾಗ ನಾನು ಮೈಕ್ ಹಾಕೊಂಡು ನಿಮ್ಮೆಲ್ಲಮ್ಮ ಸರಿ ಇಲ್ಲ, ನೀವ್ ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ ಅಂತ ಹೇಳಕ್ ಹೋದ್ರೆ ಯಾವ ನೀವು ಹುಚ್ಚ ಅಂತ ನಮ್ಗೆ ಹೇಳಕ್ ಬಂದಾನೆ, ನಮಗಿರೋ ಭಕ್ತಿ ಇವನಿಗಿದೆಯಾ ಅಂತ ಹೇಳಿ ಕೆಲವರು ದಾಳಿನೂ ಕೂಡ ಮಾಡಬಹುದು, ಕೊಲೆಗಳಾಗ್ಬೋದು. ಅದಕ್ಕೆ ಸಮಾಜವನ್ನ ತಿದ್ದಬೇಕಾದ್ರೂ ಕೂಡ ಯುಕ್ತಿ ಬೇಕು, ಭಕ್ತಿ ಬೇಕು. ಮತ್ತೆ ಅವ್ರ ಮೇಲೆ ನಮಗೆ ತಿರಸ್ಕಾರ ಆಗ್ಲಿ ದ್ವೇಷ ಆಗ್ಲಿ ಇರಬಾರ್ದು. ಭಕ್ತರ ಬಗ್ಗೆ ದ್ವೇಷ ತಿರಸ್ಕಾರದಿಂದ ತಿದ್ದಕ್ಕೆ ಹೋಗ್ಬಾರ್ದು. ಆಮೇಲೆ ಅಹಂಕಾರ ಇರಬಾರ್ದು. ಈಗ ನಮ್ಮದು ಬಹಳ ಶ್ರೇಷ್ಠ, ನಿಮ್ಮದು ಬಹಳ ಕನಿಷ್ಠ ಅಂತ ಹೇಳೋಕೆ ಜಗಳಕ್ಕೆ ಬರ್ತಾನ. ಇಲ್ಲಪ್ಪ, ನೀನು ಮಾಡ್ತಿದೀಯ ಮಾಡು, ನಾನಂತೂ ಈ ಮಾರ್ಗದಲ್ಲಿ ಇದ್ದೀನಿ, ನಾನು ಬರಲ್ಲ ಹಂಗನ್ಬಹುದು. ನಾನು ನಿನ್ನ ಮಾರ್ಗಕ್ಕೆ ಬರಲ್ಲ, ಗೊತ್ತಾಯ್ತಲ್ವಾ? ಅದಕ್ಕೆ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ ಒಂದ್ಸಾರಿ, ಏನಂದ್ರೆ 2 ಕ್ಷೇತ್ರಗಳಿಗೆ ಜೀವನದಲ್ಲಿ ನಾನು ಭೇಟಿ ಕೊಡಲ್ಲ. ಬೇರೆ ಕ್ಷೇತ್ರಗಳಿಗೆ ಹೋಗ್ಬೋದು,
ಯಾರೋ ಒತ್ತಾಯಪೂರ್ವಕ ಕರ್ಕೊಂಡು ಹೋಗ್ಬೋದು. ಆಮೇಲಿಂದ ಅಲ್ಲೊಂದು ಸ್ವಲ್ಪ ನೆಮ್ಮದಿಯಾಗಾದ್ರೂ ಇರಬಹುದು, ಶಾಂತವಾಗಿರ್ಬಹುದು ಅನ್ನೋ ಕ್ಷೇತ್ರಕ್ಕೆ ಹೋಗ್ಬೋದು. ಅಲ್ಲೇನು ದೇವ್ರು ಹುಡ್ಕೊಂಡು ಹೋಗೋದಿಲ್ಲ. 2 ಕ್ಷೇತ್ರಗಳಿಗೆ ಹೋಗಲ್ಲ ಅನ್ಕೊಂಡಿದ್ದೆ ನಾನು. ಅದೇನು ಅಸಹ್ಯ ಭಾವನೆಯಿಂದ ಅಲ್ಲ, ತಾತ್ವಿಕ ವಿಮರ್ಶೆಯಿಂದ. ಅಂದ್ರೆ ಅಲ್ಲಿ ನಡೀತಾ ಇರ್ತಕ್ಕಂಥ ಶೋಷಣೆಯಿಂದ, ಅಲ್ಲಿ ನಡೀತಾ ಇರ್ತಕ್ಕಂಥ ಅನಾಹುತಗಳಿಂದ ಮತ್ತು ತಪ್ಪು ಪ್ರಸಾರಗಳಿಂದ. ಯಾವ ಕ್ಷೇತ್ರಗಳು ಅಂದ್ರೆ ಕಾಶಿ ಮತ್ತು ತಿರುಪ್ತಿ. ಒಂದು ಕಾಶಿಗೆ ಹೋಗಲ್ಲ ಅನ್ಕೊಂಡಿದ್ದೆ, ತಿರುಪ್ತಿಗೆ ಹೋಗಲ್ಲ ಅನ್ಕೊಂಡಿದ್ದೆ. ಆದ್ರೆ ಕಾಶಿಗೆ ಹೋದೆ. ಏನಕ್ಕೆ ಹೋದೆ ಅಂತಂದ್ರೆ, ಒಂದ್ಸಾರಿ ಅಲ್ಲಿ ಲಹರಿ ಮಹಾಶಯರ ಮನೆ ಇದೆ ಅಂತ ತಿಳ್ಕೊಂಡೆ. ಅಂದ್ರೆ ಪರಮಹಂಸ ಯೋಗಾನಂದರ ಗುರುಗಳವರು ಲಹರಿ ಮಹಾಶಯ ಅಂತೇಳಿ. ಬಹಳ ದೊಡ್ಡ ಧ್ಯಾನ ಜೀವಿ ಅವರು. ಅವ್ರದ್ದು ಮನೆ ನೋಡ್ಬೇಕು ಅಂತ ಹೇಳಿ ಅಲ್ಲಿ ಕೂತು ಒಂದ್ ಸ್ವಲ್ಪ ಧ್ಯಾನ ಮಾಡ್ಬೇಕು ಅಂತ ಹೇಳಿ ಹೋಗಿದ್ದೆ. ಆದ್ರೆ ಈಗ ಅಲ್ಲೇನು ಆ ವೇವ್ಸ್ ಉಳಿದಿದ್ದಾವೆ ಅಂತ ನನಗೇನು ಅನಿಸ್ಲಿಲ್ಲ ನನಗೆ. ಆಮೇಲೆ ತಿರುಪ್ತಿಗಂತೂ ಗೊತ್ತು ನಿಮಗೆ, ಗದ್ಲ, ಆಮೇಲೆ ಅಲ್ಲಿಯ ಶೋಷಣೆ. ದೇವ್ರ ದರ್ಶನ ಅಂತಂದ್ರೆ ಅಲ್ಲಿ ಒಂಥರ ಭಕ್ತರನ್ನ ವಾಲಿಬಾಲ್ ತರ, ಅಂದ್ರೆ ಒಂದು ಕ್ಷಣ ನೋಡಕ್ಕೂ ನಿಮ್ಮನ್ನು ಬಿಡಲ್ಲ, ತಳ್ಳಿಬಿಡ್ತಾರೆ. ಯಾಕೆ ಅಷ್ಟೊಂದು ಜನನೂ ಇರ್ತಾರೆ. ಆ ತಳ್ಳೋದ್ರಲ್ಲೂ ಒಂದು ಮಾನಸಿಕತೆ ಇದೆ. ಈಗ ಇವತ್ತು ನೀನು ತಿರುಪತಿ ತಿಮ್ಮಪ್ಪನ ಪೂರ ತೋರಿಸ್ಬಿಟ್ರೆ ನೀ ಮುಂದಿನ ಸಾರಿ ಬರಲ್ಲ. ಸುಮ್ಮನೆ ನಡೀರಿ ಅಂತ ಹೋಗ್ತಾ ಇದ್ರೆ, ಅಯ್ಯೋ ನನಗೆ ಹೋದ್ ಸಾರಿ ದರ್ಶನ ಸರಿಯಾಗಿ ಆಗ್ಲಿಲ್ಲ, ಮತ್ತೆ ಹೋಗೋಣ ಅಂತೇಳಿ ಬರ್ತೀರಿ. ಈ ಒಂದು ಮೆಂಟ್ಯಾಲಿಟಿ ಕೂಡ ಇರುತ್ತೆ. ಇನ್ನು ಇವಾಗೇನು ಅಲ್ಲಿ ವಿವಾದ ಎದ್ದಿದೆ ಅಂದ್ರೆ, ತುಪ್ಪದಲ್ಲಿ ಲಡ್ಡು ತಯಾರು ಮಾಡುವಂತಹ, ಅಂದ್ರೆ ಪ್ರಸಾದ ತಯಾರು ಮಾಡುವಂತಹ ತುಪ್ಪದಲ್ಲಿ ಕೊಬ್ಬು ಬೆರೆಸಿದ್ದಾರೆ ಅಂತ ಏನು ಬಂದಿದೆ. ಇದರಂತ ಮೋಸ ಅದು ಇನ್ಯಾವುದೂ ಇಲ್ಲ. ಅಂಥವ್ರಿಗೆ ದೇವರ ಹೆಸರಿನಲ್ಲಿ ಭಕ್ತರ ಭಾವನೆಗಳ ಜೊತೆ ಆಟ ಆಡ್ತಕ್ಕಂಥವ್ರಿಗೆ ಗಲ್ಲು ಶಿಕ್ಷೆ ಬೇಕಾದ್ರೂ ಆಗ್ಬೇಕು. ಯಾಕಂದ್ರೆ ಇಲ್ಲಿ ಯಾರೋ ಒಬ್ಬ ತಿಳಿಗೇಡಿ ಅಥವಾ ಕುಡುಕ ಒಂದು ಕೊಲೆ ಮಾಡಿದ್ರೆ, ಅತ್ಯಾಚಾರ ಮಾಡಿದ್ರೆ ಅವನಿಗೆ ಗಲ್ಲು ಶಿಕ್ಷೆ ಕೊಡ್ತೀವಿ. ಇಲ್ಲಿ ಜನರ ಭಾವನೆಗಳ ಜೊತೆ ಆಟ ಆಡಿದೆ ಹಣಕ್ಕೋಸ್ಕರ, ಅಥವಾ ತನ್ನ ಏನು ಯಾವುದೋ ಒಂದು ಭಾವನೆಗೋಸ್ಕರ ಮುಖ್ಯಮಂತ್ರಿ ಅದರ ಶಾಮೀನಾಗಿದ್ನೋ, ಮಾಜಿ ಮುಖ್ಯಮಂತ್ರಿ ಅಥವಾ ಬೇರೆಯವ್ರಾಗಿದ್ರು, ಯಾರೇ ಆ ಟ್ರಸ್ಟ್ನವ್ರಿಗಂತೂ ಗೊತ್ತಾಗ್ಲೇಬೇಕದು ತರ್ಸೋರು. ಯಾಕೆ ಒಂದು ದಿವಸ ನಡೆದಿರಲ್ಲ. ಇನ್ನು ಇಂಥ ಮೂಢ ಭಕ್ತಿಗಳನ್ನ ಭಾರತ ದೇಶದಲ್ಲಿ ಬಳಸ್ಕೊಂಡು ಬಹಳ ಅನ್ಯಾಯಗಳು ನಡೀತಾ ಇದೆ. ಅದನ್ನ ಎಲ್ಲರೂ ಅದನ್ನು ಪ್ರತಿಭಟಿಸ್ಬೇಕು, ನಿಯಂತ್ರಿಸ್ಬೇಕು. ಮತ್ತು ದೇವರ ಹೆಸರಲ್ಲಿ ಹಣಕ್ಕಾಗಿ ಈ ರೀತಿ ಅನ್ಯಾಯಗಳು, ಮೋಸಗಳು ನಡಿಬಾರ್ದು. ಅದು ಬಹಳ ದೊಡ್ಡ ಅಪರಾಧ. ಅದು ಹೇಳಿದ್ನಲ್ಲ, ಮರಣದಂಡನೆಯನ್ನು ವಿಧಿಸುವಂತ ಅಪರಾಧ. ಅದಕ್ಕೆ ಕಾರಣರಾದಂಥವರಿಗೆ ಮರಣದಂಡನೆ ಕೊಟ್ಟರು ತಪ್ಪಲ್ಲ. ಅಂಥ ರೀತಿಯಲ್ಲಿ ಶಿಕ್ಷೆ ಇರಬೇಕು. ಮತ್ತು ಭಕ್ತರಾದಂಥವರು ಇಂಥವಕ್ಕೆ ಎಚ್ಚರಿಕೆಯಿಂದ ಇರಬೇಕು. ಇಂಥ ಕ್ಷೇತ್ರಗಳಿಗೆ ಭೇಟಿನೇ ಕೊಡಬಾರ್ದು. ನಾವು ಭೇಟಿ ಕೊಡದಿದ್ರೆ ಒಂದು ಅನುಕೂಲ ಏನಾಗುತ್ತೆ ಅಂದ್ರೆ, ಅಲ್ಲಿ ನನ್ನ ಕಾರಣದಿಂದ ಅಲ್ಲೇನು ಗದ್ದಲ ಉಂಟಾಗ್ತಿತ್ತು, ದಟ್ಟಣೆ ಉಂಟಾಗ್ತಿತ್ತು, ಜನದಟ್ಟಣೆ ಉಂಟಾಗ್ತಿತ್ತು. ಅದಾದ್ರೂ ತಪ್ಪಿಸ್ಬೋದು ಕೊನೆ ಪಕ್ಷ. ಉತ್ತರ ಭಾರತಕ್ಕೆ ಹೋಗಿದ್ವಿ ನಾವು ಕೆಲವು ಸಾರಿ. ಕಾಶಿಗೆ ಹೋದಾಗ್ಲೂ ಅಷ್ಟೇ, ಸಿಕ್ಕಿಂಗೆ ಹೋದಾಗ್ಲೂ ಅಷ್ಟೇ ಅನ್ನಿಸ್ತು. ಅಲ್ಲಿಯ ಪೊಲ್ಯೂಷನ್, ಅಲ್ಲಿಯ ಏನೊಂದು ಹಣದ ಆರ್ಭಟ, ಪರಿಸರ ಮಾಲಿನ್ಯ, ಜನದಟ್ಟಣೆ, ವಾಹನಗಳ ದಟ್ಟಣೆ. ಏನಕ್ಕೆ ಹೋಗ್ಬೇಕಪ್ಪ? ಹೋಗ್ಬಾರ್ದು. ಹಂಗಾದ್ರೆ ಪ್ರವಾಸ ಮಾಡ್ಬೇಕಲ್ಲ, ಶಾಂತವಾದ ಜಾಗಗಳಿಗೆ ಹೋಗಿ. ಬೆಟ್ಟ ಗುಡ್ಡಗಳಿದ್ದಾವೆ, ಕಾಡಿನ ಪ್ರದೇಶಗಳಿದ್ದಾವೆ, ಅಲ್ಲಿ ಹೋಗಿ ನೆಮ್ಮದಿಯಾಗಿ ಒಂದು ದಿವಸ ಇದ್ದು ಧ್ಯಾನ ಮಾಡಿ ಬನ್ನಿ. ತೀರ್ಥಕ್ಷೇತ್ರಗಳಿಗೆ ಜನರಿಗೆ ಬಿಟ್ಬಿಡಿ, ಅವರು ಮೂಢಭಕ್ತರು ಹೋಗ್ಲಿ. ಅವ್ರಿಗೆ ಯಾರು ಇಷ್ಟ ಇದೆಯೋ, ಅಥವಾ ಅವ್ರಿಗೆ ನಾವು ಮೂಢಭಕ್ತರು ಅನ್ನೋದು ಬೇಡ, ಅವ್ರಿಗೆ ಭಕ್ತಿ ಇದೆಯೋ ಹೋಗ್ಲಿ, ನಾವು ಹೋಗೋದು ಬೇಡ. ಈ ರೀತಿ ನಾವು
ಜೀವನವನ್ನು ರೂಪಿಸಿಕೊಳ್ಳೋದು ಒಳ್ಳೆಯದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.